ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದುಕೊಡುತ್ತದೆ. ಕೈಗೆ ದೊಡ್ಡ ದೊಡ್ಡ ಬ್ರೇಸ್ಲೆಟ್, ದೊಡ್ಡ ದೊಡ್ಡ ಹಾರ, ಉಂಗುರುಗಳು ಎಲ್ಲ ಹಾಕೊಂಬಿಟ್ರೆ ಗೌರವ ಕೊಡುತ್ತೆ ಅಂತ ಅಂದ್ಕೋಬೇಡಿ. ಆದರೆ ಸರಳತೆ ಇದ್ದರೆ ಗೌರವ ಸಿಗುತ್ತೆ. ಆದರೆ ಈಗಿನ ಕಾಲದಲ್ಲಿ ತುಂಬ ಆಭರಣ ಇರೋರಿಗೆ, ತುಂಬ ಇದನ್ನಿರೋರಿಗೆ ತರ್ತಾರೆ. ಆದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಗೊತ್ತಾಯ್ತಾ? ನಾವು ಯಾವಾಗಲೂ ಸರಳತೆಯಿಂದ ಇದ್ದರೆ ಒಳ್ಳೆಯದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ನಕ್ಷತ್ರ ಫಲವನ್ನು ತಿಳ್ಕೊಳ್ಳೋಣ. ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನೇನಾಗುತ್ತೆ, ಹೇಗಿರುತ್ತೆ ನಕ್ಷತ್ರ ಫಲವನ್ನು. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವನು ಅಲಂಕಾರದಲ್ಲಿ ಪ್ರೀತಿಯುಳ್ಳವನು, ಸೌಂದರ್ಯವಂತವನು, ಭಾಗ್ಯವಂತನು, ಸಮರ್ಥಕ, ಬುದ್ಧಿವಂತನೂ ಆಗುತ್ತಾನೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವನು ಕೈಗೊಂಡ ಕಾರ್ಯಗಳನ್ನು ದೃಢ ನಿಶ್ಚಯವಾಗಿ ಪೂರೈಸುವವನು, ಭಾಗ್ಯವಂತನು, ಸತ್ಯವಂತನು, ರೋಗರಹಿತನು, ಗೊತ್ತಾಯ್ತಾ, ಸಮಸ್ಯೆಗಳನ್ನು ಸುಖವುಳ್ಳವನು ಆಗುವನು. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವನು ಅಧಿಕವಾಗಿ ಆಹಾರ ಸೇವಿಸುವವನು, ಪರಸ್ತ್ರೀಯರಲ್ಲಿ ಆಸಕ್ತಿಯುಳ್ಳವನು, ಕಾಂತಿಯುಳ್ಳವನು, ಖ್ಯಾತನೂ ಆಗುತ್ತಾನೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಸತ್ಯವಂತನು, ಶುಚಿರ್ಭೂತಗಳು, ಮಧುರವಾದ ಮಾತುಗಳನ್ನು ಆಡುವವರು, ಪರಿಶುದ್ಧನು, ನಿಶ್ಚಲವಾದ ಮನಸ್ಸುಳ್ಳವನು, ಸುಂದರವಾದ ಶರೀರವುಳ್ಳವರು ಆಗುತ್ತಾನೆ. ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದವರು ಚಂಚಲವಾದ ಮನಸ್ಸುಳ್ಳವನು, ಚತುರನು, ಭಯಶೀಲನು, ಬುದ್ಧಿವಂತನು, ಉತ್ಸಾಹವುಳ್ಳವನು, ಧನವಂತನು, ಗೊತ್ತಾಯ್ತಾ, ಭೋಗವುಳ್ಳವನು ಆಗುತ್ತಾನೆ. ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದವನು ಅಹಂಕಾರವುಳ್ಳವನು, ಹಠವಾದಿ, ಕೃತಜ್ಞನು, ಹಿಂಸಾ ಸ್ವಭಾವದವನು, ಪಾಪಕರ್ಮ ನಿರತನು ಆಗುವನು. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವನು ಒಳ್ಳೆಯ ಅಂತಃಕರಣವುಳ್ಳವನು, ಸಹಿಷ್ಣುವು, ಸುಖವನ್ನು, ಒಳ್ಳೆಯ ಗುಣಗಳನ್ನು, ಆರೋಗ್ಯವುಳ್ಳವನು, ಹೆಚ್ಚು ಬಾಯಾರಿಕೆಯುಳ್ಳವನು, ಹೆಚ್ಚು ಆಸೆ ಪಡುವವನು ಆಗುತ್ತಾನೆ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಸಮಾಧಾನವುಳ್ಳವನು, ಸೌಭಾಗ್ಯವಂತನು, ವಿದ್ಯಾವಂತನು, ಧನವಂತನು, ಧರ್ಮವನ್ನು ಆಶ್ರಯಿಸುವವನು ಆಗುತ್ತಾನೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಹಠವಾದಿಯು, ಮೋಸಗಾರನು, ಪಾಪಿಷ್ಠನು, ಕೃತಜ್ಞನು, ಧೂರ್ತನು ಆಗುವನು. ಮುಖ ನಕ್ಷತ್ರದಲ್ಲಿ ಹುಟ್ಟಿದವನು ಅಧಿಕವಾದ ಧಾನ್ಯ ಸಂಪತ್ತು ಉಳ್ಳವನು, ತುಂಬ ಸೇವಕರುಳ್ಳವನು, ಭೋಗವಂತನು, ಗುರು ಹಿರಿಯನ್ನು ಪೂಜಿಸುವವನು, ದೈವಭಕ್ತನು, ಮಹತ್ ಕಾರ್ಯಗಳನ್ನು ಸಾಧಿಸುವವನು ಆಗುತ್ತಾನೆ. ಒಬ್ಬ ನಕ್ಷತ್ರದಲ್ಲಿ ಹುಟ್ಟಿದವನು ಮಧುರವಾದ ಮಾತುಳ್ಳವನು, ದಾನಶೀಲನು, ಕಾಂತಿಯುಳ್ಳವನು, ಪ್ರಯಾಣದಲ್ಲಿ ಆಸಕ್ತಿಯುಳ್ಳವನು, ಸರಕಾರಿ ಹುದ್ದೆಯಲ್ಲಿರುವವನು ಆಗುವನು. ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವನು ಸೌಭಾಗ್ಯವಂತನು, ವಿದ್ಯಾವಂತನು, ಅರ್ಜಿತ ಧನವುಳ್ಳವನು, ಭೋಗಿಯು, ಸುಖವುಳ್ಳವನು ಆಗುವನು. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರು ಉತ್ಸಾಹವುಳ್ಳವನು, ದಯೆಯಿಲ್ಲದವನು, ಧೈರ್ಯವಂತನು, ಮದ್ಯಪಾನ ಮಾಡುವವನು, ವಂಚಕನೂ ಆಗುತ್ತಾನೆ. ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಸುಂದರ ಅವಯವಗಳನ್ನು, ತರತರಹದ ವಸ್ತ್ರ ಆಭರಣಗಳು ಧರಿಸುವವರು ಆಗುತ್ತಾನೆ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಉತ್ತಮವಾದ ಅಂತಃಕರಣವುಳ್ಳವರು, ಜಿತೇಂದ್ರಿಯವನು, ವ್ಯಾಪಾರಿಯು, ದಯವಂತನು, ಮಧುರವಾದ ಮಾತುಳ್ಳವರು, ಧರ್ಮಪಾರಾಯಣನೂ ಆಗುತ್ತಾನೆ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವನು ಮತ್ಸರವುಳ್ಳವನು, ಲೋಭಿಯು, ಕಾಂತಿಯುತನು, ಮಾತುಗಾರನು, ಜಗಳಗಾರನು ಆಗುವನು. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರು ಧನವಂತನು, ವಿದೇಶಗಳಲ್ಲಿ ವಾಸಿಸುವವನು, ಹೆಚ್ಚು ಹಸಿವುಳ್ಳವನು, ಪರಿಭ್ರಮಣಶೀಲನೂ ಆಗುವನು. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಚ್ಚು ಮಿತ್ರರಲ್ಲದವನು, ತೃಪ್ತಿವಂತನು, ಧರ್ಮಕಾರ್ಯನಿರತನು, ಶೀಘ್ರ ಕೋಪವುಳ್ಳವನು ಆಗುವನು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಮಾನವಂತನು, ಧನವಂತನು, ಸುಖವಂತನು, ಸ್ಥಿರವಾದ ಮನಸ್ಸುಳ್ಳವನು, ದಯವಂತನೂ ಆಗುವನು. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಸುಖ ಸಂತೋಷವುಳ್ಳವನು, ಸುಖಕರವಾದ ದಾಂಪತ್ಯವುಳ್ಳವನು, ಮಾನವಂತನು, ಉತ್ತಮವಾದ ಮಿತ್ರವುಳ್ಳವನು ಆಗುವನು. ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ವಿನಯವಂತನು, ಧರ್ಮಜ್ಞರು, ತುಂಬ ಸ್ನೇಹಿತ ಉಳ್ಳವರು, ಕೃತಜ್ಞರು, ಸೌಭಾಗ್ಯವಂತರು,
ಆಗುವನು. ಶ್ರವಣ ನಕ್ಷತ್ರದಲ್ಲಿ ಹುಟ್ಟುವನು ಐಶ್ವರ್ಯವಂತನು, ಮಾಸಲ್ಪಡುವವರನು, ಉದಾರಿಯು, ಕೀರ್ತಿವಂತನು, ಧನವಂತನೂ ಆಗುವನು. ಗೊತ್ತಾಯ್ತಾ? ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದವರು ಧನವಂತನು, ಪರಾಕ್ರಮಿಯು, ಸಂಗೀತ ಪ್ರಿಯನು, ಔದಾರ್ಯವಂತನು, ಧನಾಶೆಯುಳ್ಳವನು ಆಗುವನು. ಶತಬೀಜವುಳ್ಳವನು, ವಾಕ್ಶಕ್ತಿಯುಳ್ಳವನು, ವ್ಯಸನಾಸಕ್ತನು, ವೈರವರ್ಧನನು, ಸಾಹಸ ಕಾರ್ಯಗಳನ್ನು ಮಾಡುವವನು, ವಶ ಮಾಡಲ್ಪಡುವವನು ಆಗುವನು. ಪೂರ್ವಭಾದ್ರ ಹುಟ್ಟದಲ್ಲೂ ಮಾನಸಿಕ ದುಃಖವುಳ್ಳವನು, ಸ್ತ್ರೀಯಿಂದ ಜಯಿಸಲ್ಪಡುವವನು, ಧನವಂತನು, ಕುಶಲನು, ಜಿಪುಣನೂ ಆಗುವನು. ಉತ್ತರಾಭಾದ್ರ ಅವನು ಕಾಲಕ್ಕೆ ಸರಿಯಾಗಿ ಚಲಿಸುವವನು, ಸುಖವುಳ್ಳವನು, ಸಂತತಿಯುಳ್ಳವನು, ವೈರಿಗುಳ್ಳವರು, ಧಾರ್ಮಿಕನು ಆಗುವನು. ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರು ಸುಂದರವಾದ ಪರಿಪೂರ್ಣವಾದ ಅಂಗಾಂಗವುಳ್ಳವನು, ಸೌಭಾಗ್ಯವಂತನು, ಶೌರ್ಯವಂತನು, ನಿರ್ಮಲರಾಗುವನು, ಧನವಂತನೂ ಆಗುವನು. ನೋಡಿ, ಹೀಗೆ ನಾವು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನೇನಾಗತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/5/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ದಶಮಿ ಬೆಳಿಗ್ಗೆ 7:32, ನಕ್ಷತ್ರ ಉತ್ತರಾಭಾದ್ರ ಬೆಳಿಗ್ಗೆ 6:41, ಮಳೆ ರೋಹಿಣಿ 1ನೇ ಪಾದ, ಮಳೆ ರೋಹಿಣಿ 1ನೇ ಪಾದ, ರಾಹುಕಾಲ 3:32ರಿಂದ 5:08, ಗುಳಿಕ ಕಾಲ 12:20ರಿಂದ 1:56, ಯಮಗಂಡ ಕಾಲ 9:08ರಿಂದ 10:44. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.